ಎಲ್ರಿಗೂ ನಮಸ್ಕಾರ. ನಾವು ಈಗ ಒಂದು ವಿಡಿಯೋ ನೋಡ್ಕೊಂಡು ಬಂದ್ವಿ. ಸೊ ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಅವರು ಯಾವಾಗ ಹೈ ಇಂಟೆನ್ಸಿಟಿ ವರ್ಕೌಟ್ಸ್ ಮಾಡ್ತಾ ಇದ್ದಾರೆ ಅಥವಾ ಅವರ ಶಕ್ತಿ ಮೀರಿ ವೆಯ್ಟನ್ನು ಮೇಲ್ಗಡೆ ಎತ್ತೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಆವಾಗ ಕಾರ್ಡಿಯಾಕ್ ಅರೆಸ್ಟ್ ಇರತಕ್ಕಂಥದ್ದು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಇತ್ತೀಚೆಗೆ ಈ ರೀತಿ ಜಿಮ್ಗಳಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗೋದು ಸರ್ವೇ ಸಾಮಾನ್ಯ ಆಗಿದೆ. ನಮಗೆ ಇತ್ತೀಚೆಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ತಮ್ಮ ಅಮೂಲ್ಯವಾದ ಜೀವವನ್ನು ಪ್ರಾಣವನ್ನು ಅರ್ಪಿಸಿದ್ರಲ್ಲಿ ನಮ್ಮ ನೆಚ್ಚಿನ ಕನ್ನಡದ ಚಿತ್ರರಂಗದ ಅಚ್ಚುಮೆಚ್ಚಿನ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ಮತ್ತು ಬಿಗ್ ಬಾಸ್ ಹಿಂದಿಯ ಸಿದ್ಧಾರ್ಥ್ ಶುಕ್ಲರವರು, ಹೀಗೆ ನಾವು ಲಿಸ್ಟ್ ಮಾಡ್ತಾ ಹೋದರೆ ತುಂಬ ಜನ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಇತ್ತೀಚೆಗೆ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ. ಸೊ ಬೈ ಚಾನ್ಸ್ ಜಿಮ್ ಮಾಡುವಾಗ ಅಥವಾ ಜಿಮ್ಮಲ್ಲಿ ವರ್ಕೌಟ್ ಮಾಡುವಾಗ ಏನಾದರೂ ಈ ಥರ ಕಾರ್ಡಿಯಾಕ್ ಅರೆಸ್ಟ್ ಆಯಿತು ಅಂತಂದರೆ ಅದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು, ಅದನ್ನು ಪ್ರಿವೆಂಟ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಸಾಮಾನ್ಯವಾಗಿ ನೀವೇನಾದರೂ ಜಿಮ್ಮಿಗೆ ಹೊಸದಾಗಿ ಸೇರ್ಪಡೆ ಆಗ್ತಾ ಇದ್ದೀರಾ ಅಥವಾ ವರ್ಕೌಟ್ಸ್ ಮಾಡೋ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಅಂದರೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನೀವು ಅರ್ಥ ಮಾಡ್ಕೋಬೇಕಾದ್ರೇನಪ್ಪ ಅಂತಂದರೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ. ಸೊ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳಿತ್ತು ಅಂತ ಅಂದರೆ ಅಥವಾ ಯಾರಿಗಾದ್ರೂ ತೊಂದರೆ ಇತ್ತು ಅಂತ ಅಂದರೆ, ಸೊ ದಯಮಾಡಿ ನಿಮ್ಮ ಫ್ಯಾಮಿಲಿ ಫಿಸಿಷಿಯನನ್ನು ಅಥವಾ ಕಾರ್ಡಿಯಾಲಜಿಸ್ಟನ್ನು ಕನ್ಸಲ್ಟ್ ಮಾಡಿ ಆಮೇಲೆ ನೀವು ಜಿಮ್ಗೆ ಹೋಗಿ ಸೇರ್ಕೊಳ್ಳೋದು ಅತಿ ಮುಖ್ಯವಾದದ್ದು ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದ್ರ ಜೊತೆಗೆ ನೀವೇನಾದ್ರು ಜಿಮ್ಮನ್ನು ಓವರ್ ವರ್ಕೌಟ್ ಮಾಡೋ ಪ್ರಯತ್ನ ಮಾಡ್ತಿದ್ದೀರಾ ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನೀವು ಅತಿ ಮುಖ್ಯವಾಗಿ ಹೈಡ್ರೇಟೆಡ್ ಆಗಿರಬೇಕಾಗಿರುತ್ತೆ. ಅಂದರೆ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಫ್ಲೂಯಿಡ್ಸು ಮತ್ತು ನ್ಯೂಟ್ರಿಷನ್ಸು ಅಡಿಕ್ವೇಟ್ ಆಗಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನೀವು ಜಿಮ್ಮಲ್ಲಿ ವರ್ಕೌಟ್ಸ್ ಮಾಡೋಕ್ಕೆ ಹೋದ್ರಿ ಅಂತಂದರೆ ಈ ಥರ ಆಗ್ತಕ್ಕಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ಬೈ ಚಾನ್ಸ್ ನೀವೇನಾದರೂ ಡಿಹೈಡ್ರೇಟೆಡ್ ಆಗಿದ್ದು ಸರಿಯಾಗಿ ಅಡಿಕ್ವೇಟಾಗಿ ಫ್ಲೂಯಿಡ್ಸ್ ತೊಗೊಳ್ಳದೆ, ನ್ಯೂಟ್ರಿಷನ್ಸ್ ತೊಗೊಳ್ಳದೆ, ಸರಿಯಾದ ಪೋಸ್ಚರ್ಲಿ ನಿಮ್ಮ ಟ್ರೈನರ್ ಏನು ಹೇಳ್ಕೊಡ್ತಾರೆ ಅದನ್ನು ಸರಿಯಾಗಿ ನೀವು ಮಾಡಲಿಲ್ಲ ಅಂತ ಅಂದರೆ ಆ ಸಂದರ್ಭದಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಒಂದು ಒಳ್ಳೆ ಸ್ಲೋಗನ್ ಇದೆ, ಅದೇನಪ್ಪ ಅಂತಂದರೆ ನೋ ಪೇನ್ ನೋ ಗೇನ್ ಅಂತೇಳಿ. ಆದರೆ ಈ ನೋ ಪೇನ್ ನೋ ಗೇನ್ ಅಂತಕ್ಕಂಥ ಸ್ಟ್ರಾಟಜಿ ಏನಿದೆ ಅಥವಾ ಸ್ಲೋಗನ್ ಏನಿದೆ ಅದು ಎಲ್ರಿಗೂ ಕೂಡ ಅಪ್ಲಿಕೇಬಲ್ ಆಗಲ್ಲ. ನೋ ಪೇನ್ ನೋ ಗೇನ್ ಅಂತಕ್ಕಂಥ ಸ್ಲೋಗನ್ ಏನಿದೆ ಅದನ್ನು ಎಲ್ಲರೂ ಅಪ್ಲಿಕೇಬಲ್ ಆಗಬೇಕು ಅಥವಾ ಎಲ್ಲರೂ ಅದನ್ನು ಫಾಲೋ ಮಾಡಲೇಬೇಕು ಅಂತೇಳಿ ಯಾವುದೇ ರೀತಿಯ ರೂಲ್ಸ್ ಇಲ್ಲ. ಹಾಗಾಗಿ ನಿಮ್ಮ ಲಿಮಿಟೇಷನ್ಸ್ ನಿಮಗೆ ಗೊತ್ತಿದ್ದರೆ ಅತಿ ಮುಖ್ಯ ಒಳ್ಳೆಯದು. ಸೊ ನಿಮ್ಮ ಲಿಮಿಟೇಷನ್ ನಿಮಗೆ ಗೊತ್ತಿದ್ದು ಆ ಲಿಮಿಟೇಷನ್ಸ್ ಮೇಲೆ ನೀವು ವರ್ಕೌಟನ್ನು ಮಾಡ್ತಾ ಹೋದ್ರಿ ಅಂದರೆ ಸೊ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಬೈ ಚಾನ್ಸ್ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥವ್ರು ಅಥವಾ ನಿಮ್ಮ ಸ್ನೇಹಿತರು ನಿಮಗಿಂತ ಜಾಸ್ತಿ ವರ್ಕೌಟ್ ಮಾಡ್ತಾ ಇದ್ದಾರೆ, ನಿಮಗಿಂತ ಜಾಸ್ತಿ ವೆಯ್ಟನ್ನು ಎತ್ತಾ ಇದ್ದಾರೆ ಅಥವಾ ನಿಮಗಿಂತ ಜಾಸ್ತಿ ಹೊತ್ತು ವರ್ಕೌಟ್ ಮಾಡ್ತಿದ್ದಾರೆ ಅಂತ ಅಂದರೆ ಅದು ಅವರ ಬಾಡಿಗೆ ಸಂಬಂಧಪಟ್ಟಿದ್ದು. ಅವರ ಬಾಡಿಗೆನ ಮತ್ತು ನಿಮ್ಮ ಬಾಡಿ ಜೊತೆ ಯಾವುದೇ ಕಾರಣಕ್ಕೂ ಕಂಪೇರ್ ಮಾಡಿಕೊಂಡು ನಿಮ್ಮ ಜೀವಕ್ಕೆ ಯಾವುದೇ ರೀತಿಯ ಕುತ್ತನ್ನು ತೋರಿಸ್ಕೋಬೇಡಿ. ಅಲಾಂಗ್ ವಿತ್ ದಿಸ್, ಸೊ ನೀವೇನು ಮಾಡ್ಬೋದಪ್ಪ ಅಂತ ಅಂದರೆ ಸಾಮಾನ್ಯವಾಗಿ ಜಿಮ್ಗೆ ಸೇರ್ಕೊಳ್ಳೋರು ಮಸಲ್ಸ್ ಪಂಪ್ ಮಾಡೋಕ್ಕೋಸ್ಕರ ಮತ್ತು ಅವರ ಬಾಡಿ ಪೋರ್ಷನ್ಸನ್ನು ಹೊರ ಪ್ರಪಂಚಕ್ಕೆ ತೋರ್ಪಡಿಸೋಕ್ಕೋಸ್ಕರ ರೆಗ್ಯುಲರಾಗಿ ಸ್ಟೀರಾಯ್ಡ್ಸನ್ನು ತೊಗೋತಾ ಇರ್ತಾರೆ. ಆ ಸ್ಟೀರಾಯ್ಡ್ಸ್ ಏನು ಮಾಡೋದಪ್ಪ ಅಂತಂದರೆ ಓವರ್ ಯೂಸ್ ಆಫ್ ಸ್ಟೀರಾಯ್ಡ್ಸು ನಮ್ಮ ಹಾರ್ಟ್ನ ಮೇಲಿರ್ತಕ್ಕಂಥ ಮಸಲ್ಸ್, ನಾವು ಅದನ್ನು ಮಯೋಕಾರ್ಡಿಯಲ್ ಮಸಲ್ಸ್ ಅಂತೇಳಿ ಕರಿತೀವಿ. ಆ ಮಯೋಕಾರ್ಡಿಯಲ್ ಮಸಲ್ಸ್ ಮೇಲೆ ಎಫೆಕ್ಟ್ ಆಗಿ ಆ ಮಯೋಕಾರ್ಡಿಯಲ್ ಮಸಲ್ಸ್ ಸಂಪೂರ್ಣವಾಗಿ ಸ್ಟಾಪ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗುವ ಸಾಧ್ಯತೆ ಇರುತ್ತೆ. ಅಥವಾ ಕೆಲವು ಸಂದರ್ಭಗಳಲ್ಲಿ ಆ ಮಯೋಕಾರ್ಡಿಯಲ್ ಮಸಲ್ಸ್ನ ಹಿಂಬಾಲಿರ್ತಕ್ಕಂಥ ಆರ್ಟ್ರೀಸ್, ನಾವೇನು ರೈಟ್ ಕೊರೋನರಿ ಆರ್ಟ್ರಿ ಮತ್ತು ಲೆಫ್ಟ್ ಕೊರೋನರಿ ಆರ್ಟ್ರಿ ಅಂತ ಕರಿತೀವಿ, ಆ ಆರ್ಟ್ರೀಸಲ್ಲಿ ಬ್ಲಾಕೇಜನ್ನು ಕ್ರಿಯೇಟ್ ಮಾಡಿ ಹಾರ್ಟ್ ಅಟ್ಯಾಕ್ ಕೂಡ ಆಗುವ ಸಾಧ್ಯತೆ ಇರುತ್ತೆ. ಬೈ ಚಾನ್ಸ್ ನೀವು ವರ್ಕೌಟ್ ಮಾಡ್ತಿರೋ ಸಂದರ್ಭದಲ್ಲಿ ನಿಮ್ಮ ಜೊತೆ ವರ್ಕೌಟ್ ಮಾಡ್ತಿರ್ತಕ್ಕಂಥ ನಿಮ್ಮ ಸಹೋದ್ಯೋಗಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಬೈ ಚಾನ್ಸ್ ಹಾರ್ಟ್ ಅಟ್ಯಾಕ್ನ ಲಕ್ಷಣಗಳು ಕಂಡು ಬಂತು ಅಂತ ಅಂದರೆ, ಎಕ್ಸಾಂಪಲ್ ಅವರ ಚೆಸ್ಟ್ನ ಮಧ್ಯಭಾಗದಲ್ಲಿ ಪೇನ್ ಸ್ಟಾರ್ಟ್ ಆಗ್ತಕ್ಕಂಥದ್ದು,
ಆ ಪೇನ್ ಎಡಗೈಗೆ ರೇಡಿಯೇಟ್ ಆಗ್ತಕ್ಕಂಥದ್ದು, ಅಥವಾ ಅವರ ಪೇನ್ ಬಲಗೈಗೆ ರೇಡಿಯೇಟ್ ಆಗ್ತಕ್ಕಂಥದ್ದು, ಅಥವಾ ಅನ್ಈಸಿನೆಸ್ ಫೀಲ್ ಆಗ್ತಿರ್ತಕ್ಕಂಥದ್ದು, ಮತ್ತು ಪ್ರೊಫ್ಯೂಸ್ ಸ್ವೆಟ್ಟಿಂಗ್. ಯಾವ ಮಟ್ಟಕ್ಕೆ ಸ್ವೆಟ್ ಆಗ್ತಿರ್ತಾರಪ್ಪ ಅಂತಂದರೆ, ಅದು ಸಾಮಾನ್ಯವಾಗಿ ವರ್ಕೌಟ್ ಮಾಡುವಾಗ ಸ್ವೆಟ್ ಇದ್ದೇ ಇರುತ್ತೆ. ಬಟ್ ಈ ಸ್ವೆಟ್ ಹೆಂಗಿರುತ್ತಪ್ಪ ಅಂತಂದರೆ, ಯಾರೋ ಇಮ್ಮಿಡಿಯೇಟಾಗಿ ಅವ್ರ ತಲೆ ಮೇಲೆ ಒಂದು ಬಕೆಟ್ ನೀರು ತೊಗೊಂಡೋಗಿ ಇವಾಗ ತಾನೇ ಸುರಿದಿದ್ದಾರೆ ಅನ್ನೋ ಮಟ್ಟಕ್ಕೆ ಮೇಲಿಂದ ಕೆಳಗಡೆ ಅವರು ಕಂಪ್ಲೀಟ್ ಸ್ವೆಟ್ ಆಗ್ತಾ ಇರ್ತಾರೆ. ಆ ಥರ ಸ್ವೆಟ್ ಆಗ್ತಿದ್ದಾರೆ ಅಂತ ಅಂದರೆ, ಅಥವಾ ಉಸಿರಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಅಂತ ಅಂದರೆ, ಅಥವಾ ಅವ್ರಿಗೇನಾದರೂ ಗಿಡಿನೆಸ್ ಫೀಲ್ ಆಗ್ತಿದೆ ಅಂತ ಅಂದರೆ, ಇದೆಲ್ಲವನ್ನೂ ಕೂಡ ನಾವು ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ನ ಲಕ್ಷಣಗಳು ಅಂತೇಳಿ ಕರಿತೀವಿ. ಬೈ ಚಾನ್ಸ್ ನಿಮ್ಮ ಪೇಷಂಟ್ಗೆ ಅಥವಾ ನಿಮ್ಮ ಫ್ರೆಂಡ್ಗೆ ಈ ರೀತಿಯ ಹಾರ್ಟ್ ಅಟ್ಯಾಕ್ನ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನೀವು ಅವರಿಗೆ ರೆಸ್ಟನ್ನು ಕೊಡಬೇಕಾಗತ್ತೆ. ಅವ್ರನ್ನ ನೀವು ಹಾಫ್ ಸಿಟ್ಟಿಂಗ್ ಮೆಥಡಲ್ಲಿ ಕೂರಿಸಿ ಆಮೇಲೆ ಹತ್ತಿರದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕಾಗತ್ತೆ. ಅವ್ರನ್ನ ಯಾವುದೇ ಕಾರಣಕ್ಕೂ ನಡೆಸಬಾರ್ದು, ಮೆಟ್ಲನ್ನು ಹತ್ತಿಸ್ಬಾರ್ದು, ಮೆಟ್ಲನ್ನು ಯಾವುದೇ ಕಾರಣಕ್ಕೂ ಇಳಿಸಬಾರ್ದು. ಬೈ ಚಾನ್ಸ್ ಅವರೇನಾದರೂ ಹಾಫ್ ಸಿಟ್ಟಿಂಗ್ ಮೆಥಡಲ್ಲಿ ಕೂತಿದ್ದಾರೆ ಅಂತ ಅಂದರೆ, ಅವ್ರನ್ನ ಆ ಸಿಟ್ಟಿಂಗ್ ಪೊಸಿಷನಲ್ಲೇ ಶಿಫ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಬೈ ಚಾನ್ಸ್ ನಿಮ್ಮ ಜಿಮ್ಗಳಲ್ಲಿ ಅಥವಾ ನಿಮ್ಮ ವರ್ಕೌಟ್ ಬ್ಯಾಗಲ್ಲಿ ಏನಾದರೂ ಆಸ್ಪಿರಿನ್, ಡಿಸ್ಪಿರಿನ್ ಅಥವಾ ಎಕೋಸ್ಪಿರಿನ್ ಅಂತಕ್ಕಂಥ ಟ್ಯಾಬ್ಲೆಟ್ ಇತ್ತು ಅಂತಂದರೆ, ಒಂದು ಟ್ಯಾಬ್ಲೆಟನ್ನು ಆ ಪೇಷಂಟಿಗೆ ಕೊಟ್ಟು ಆಮೇಲೆ ನೀವು ಹತ್ತಿರದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ ಅಂತಂದರೆ, ನಮ್ಮ ಗೋಲ್ಡನ್ ಅವರ್, ಫಸ್ಟ್ 1 ಅವರ್ಗೆ ನಾವು ಗೋಲ್ಡನ್ ಅವರ್ ಅಂತೇಳಿ ಕರಿತೀವಿ. ಆ ಗೋಲ್ಡನ್ ಅವರಲ್ಲಿ ಅವರಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗ್ದಂಗೆ ಆಗುತ್ತೆ. ಆಮೇಲೆ ಹಾಸ್ಪಿಟ್ಲಿಗೆ ಬಂದಮೇಲೆ ನಮ್ಮ ಕೆಲಸ ಸುಲಭವಾಗುತ್ತೆ. ಸೊ ನಿಮಗೆ ಪ್ರಾಪರಾಗಿ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೇನು ಅಥವಾ ಹಾರ್ಟ್ ಅಟ್ಯಾಕ್ ಅಂದ್ರೇನು ಅಂತೇಳಿ ಗೊತ್ತಾಗಬೇಕು ಅಂತಂದರೆ, ನಮ್ಮ ವಿಮಿಡೋ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ವಿಡಿಯೋವನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಮತ್ತು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಎಗೇನ್ ಅದೇ ಪೇಷಂಟು ಇದಕ್ಕಿದ್ದಂಗೆ ಕೊಲಾಪ್ಸ್ ಆಗಿ ನಿಮ್ಮ ಮುಂದೆ ಬಿದ್ದಿದ್ದಾರೆ. ಅವರಿಗೆ ಪಲ್ಸ್ ನೀವು ಚೆಕ್ ಮಾಡ್ತಾ ಇದ್ದೀರಾ ಇಲ್ಲಿ ನೆಕ್ಕಲ್ಲಿ. ಸೊ ನೆಕ್ ಪಲ್ಸ್ ಚೆಕ್ ಮಾಡಬೇಕು ಅಂತಂದರೆ ಎಗೇನ್ ನಮ್ಮದು ಇನ್ನೊಂದು ವಿಡಿಯೋ ಇದೆ, ಹೌ ಟು ಪರ್ಫಾರ್ಮ್ CPR ಅಂತೇಳಿ, ಅಂದರೆ CPR ಮಾಡುವ ವಿಧಾನ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದರಲ್ಲಿ ನೀವು ಅದನ್ನು ನೋಡಿ ತಿಳ್ಕೊಬೋದು. ಎಗೇನ್ ನಾನು ಜಸ್ಟ್ ಪಾಯಿಂಟನ್ನು ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಪೇಷಂಟ್ನ ನೆಕ್ ಪಲ್ಸ್, ಸೊ ಇಲ್ಲಿ ನಿಮ್ಮ 2 or 3 ಫಿಂಗರ್ಸ್ ಇಟ್ಟು ರೈಟ್ ಆರ್ ಲೆಫ್ಟ್ ಸೈಡ್ಗೆ ನೀವು ಹೋದ್ರಿ ಅಂತಂದರೆ ಒಂದು ಗ್ರೂ ಸಿಗುತ್ತೆ. ಇಲ್ಲಿ ಈ ಗ್ರೂವಿಂದ ಮೇಲ್ಗಡೆ ಹೋದರೆ ಗಟ್ಟಿ ಜಾಗ ಇದೆ, ಇಲ್ಲೂ ಗಟ್ಟಿ ಜಾಗ ಇದೆ. ಇವೆರಡು ಗಟ್ಟಿ ಜಾಗದ ಮಧ್ಯದಲ್ಲಿ ಗ್ರೂ ಇದೆ, ಈ ತ್ರಿಭುಜಾಕೃತಿಯಲ್ಲಿ ಇನ್ ದಿಸ್ ಟ್ರಯಾಂಗುಲರ್ ಶೇಪ್. ಅಲ್ಲಿ ಪ್ರೆಸ್ ಮಾಡಿ ಒಂದು 10 ಸೆಕೆಂಡ್ ಈ ಥರ ಹೋಲ್ಡ್ ಮಾಡಿದ್ರಿ ಅಂತಂದರೆ ನಿಮಗೆ ಪಲ್ಸ್ ಫೀಲ್ ಆಗಬೇಕು. ಬೈ ಚಾನ್ಸ್ ಪೇಷಂಟು ಪಲ್ಸ್ ಫೀಲ್ ಆಗ್ತಾ ಇದೆ, ಅವರು ಉಸಿರಾಟ ಆಗ್ತಿದ್ದಾರೆ ಬಟ್ ಪ್ರಜ್ಞೆ ಇಲ್ಲ ಅಂತಂದರೆ ಅವರನ್ನು ಎಡಭಾಗಕ್ಕೆ ತಿರುಗಿಸಿ ಮಲಗಿಸ್ಬೇಕು. ನಾವು ಅದನ್ನು ರಿಕವರಿ ಪೊಸಿಷನ್ ಅಂತೇಳಿ ಕರಿತೀವಿ. ಆ ರಿಕವರಿ ಪೊಸಿಷನ್ಲಿ ಮಲಗಿಸ್ಕೊಂಡು ಆಮೇಲೆ ನೀವು ಹತ್ತಿರದ ಹಾಸ್ಪಿಟಲ್ ಕರ್ಕೊಂಬಂದ್ರಿ ಅಂತಂದರೆ ನಾವು ಆ ಪೇಷಂಟನ್ನು ಸೇವ್ ಮಾಡೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಸೇಮ್ ನಿಮ್ಮ ಕಲೀಗ್ ಅಥವಾ ನಿಮ್ಮ ಸಹೋದ್ಯೋಗಿ ನಿಮ್ಮ ಜೊತೆ ವರ್ಕೌಟ್ ಮಾಡುವಾಗ ಕೊಲಾಪ್ಸ್ ಆಗಿ ಕೆಳಗಡೆ ಬಿದ್ದೋಗಿದ್ದಾರೆ. ನೀವು ಅವರ ಪ್ರಜ್ಞೆ ಚೆಕ್ ಮಾಡ್ತೀರಿ, ಪ್ರಜ್ಞೆ ಇಲ್ಲ ಅವರಿಗೆ, ಮತ್ತು ನಾಡಿ ಬಡಿತ ಸ್ವಲ್ಪನೂ ಸಿಗ್ತಾನಿಲ್ಲ, ಪಲ್ಸ್ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ, ಅನ್ರೆಸ್ಪಾನ್ಸಿವ್ ಇದ್ದಾರೆ, ನೋ ರೆಸ್ಪಿರೇಷನ್, ಉಸಿರಾಟ ಆಗ್ತಿಲ್ಲ ಅಂತಂದರೆ ನಾವು ಅದಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಅಂತೇಳಿ ಕರಿತೀವಿ. ಆ ಥರ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ತಕ್ಕಂಥ ಪೇಷಂಟಿಗೆ ನಾವು ನಮ್ಮ 2 ಕೈಯನ್ನು ಅವರ ಪೇಷಂಟ್ನ ಎದೆ ಮೇಲೆ ಇಟ್ಟು ಕಂಪ್ರೆಷನ್ಸನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ನಾವು ಅದಕ್ಕೆ CPR ಅಂತೇಳಿ ಕರಿತೀವಿ, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂತ. ಆ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಅದ್ರ ಸಂಬಂಧಪಟ್ಟಂತಹ ವಿಡಿಯೋನು ಕೂಡ ನಾವು ಆಲ್ರೆಡಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಅಲ್ಲಿ ಹೋಗಿ ಅದನ್ನು ನೋಡಿ ನೀವು ಪ್ರಾಪರ್ CPR ಸ್ಕಿಲ್ಸನ್ನು ಕಲ್ತ್ಕೋಬೋದು. ಆ್ಯಂಡ್ ಇದು ಹಾರ್ಟ್ ಅಟ್ಯಾಕ್ ಆಗಿರುವಾಗ ಮತ್ತು ಅರಪ್ರಜ್ಞಾ ಸ್ಥಿತಿಯಲ್ಲಿ ಮತ್ತು ಕಂಪ್ಲೀಟ್ ಪ್ರಜ್ಞೆ ಇಲ್ದಿರುವಾಗ ಏನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ. ಆ್ಯಂಡ್ ಮೇಕ್ ಶೋರ್ ನೀವು ಯಾವುದೇ ಜಿಮ್ಗೆ ಹೋಗಿ ಜಾಯ್ನ್ ಆಗ್ತಿದ್ದೀರಾ ಅಂತಂದರೆ ನಿಮ್ಮ ಜಿಮ್ ಟ್ರೈನರ್ಗೆ ಪ್ರಾಪರಾಗಿ CPR ಮತ್ತು AED ಆಟೋಮೆಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಅಂತ ಕರಿತೀವಿ, ಅದನ್ನು ಉಪಯೋಗಿಸೋಕ್ಕೆ ಮತ್ತು CPR ಮಾಡೋಕ್ಕೆ ಟ್ರೈನಿಂಗ್ ಆಗಿರಬೇಕು. ಅದನ್ನು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನೀವು ಜಿಮ್ಗೆ ಜಾಯ್ನ್ ಆಗಬೇಕಾಗತ್ತೆ. ಆ್ಯಂಡ್ ಸಾಧ್ಯ ಆದರೆ ಎಲ್ಲ ಜಿಮ್ಗಳಲ್ಲೂ ಈಗೇನು ಕೇರಳ ಸರ್ಕಾರ ಒಂದು ಮ್ಯಾಂಡೇಟನ್ನು ಹೊರಡಿಸಿದೆ. ಅದೇನಪ್ಪ ಅಂತಂದರೆ ಈ ಡಿಫಿಬ್ರಿಲೇಟರ್ ಮಿಷಿನ್ಸ್, ನಾವು 2 ಥರ ಡಿಫಿಬ್ರಿಲೇಟರ್ ಇದೆ, ಮ್ಯಾನ್ಯುವಲ್ ಡಿಫಿಬ್ರಿಲೇಟರ್ ಮತ್ತು ಆಟೋಮೆಟೆಡ್ ಡಿಫಿಬ್ರಿಲೇಟರ್ಸ್ ಅಂತ ಹೇಳ್ಬಿಟ್ಟು. ಆ ಮ್ಯಾನ್ಯುವಲ್ ಡಿಫಿಬ್ರಿಲೇಟರ್ನ ಯೂಸ್ ಮಾಡೋದು ಡಾಕ್ಟರ್ಸ್ ಮಾತ್ರ, ಬಟ್ ಎಲ್ಲರೂ ಕಾಮನ್ ಮ್ಯಾನ್ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಹೊಸ ಮಿಷಿನ್ಸನ್ನು ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಮಿಷಿನ್ಗೆ ಹೆಸರು AED ಅಂತ, ಆಟೋಮೆಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ಸ್ ಅಂತ. ಅದೇನು ಮಾಡುತ್ತಪ್ಪ ಅಂತಂದರೆ ಯಾವಾಗ ಹಾರ್ಟು ಲಬ್ ಡಬ್ ಅಂತ ಕಂಪ್ರೆಸ್ ಮಾಡಿದೆ ಜಸ್ಟ್ ಶೇಕ್ ಆಗ್ತಾ ಇರುತ್ತೆ, ನಾವು ಅದನ್ನು ವೆಂಟ್ರಿಕ್ಯುಲರ್ ಟಚಿಕಾರ್ಡಿಯಾ ಮತ್ತು ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ಸ್ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಆ ಮಿಷಿನ್ನು AED ಅಂತ ಮಿಷಿನ್ ಏನಿದೆ ಅದು ಆ ಫಿಬ್ರಿಲೇಷನ್ಸನ್ನು ಸ್ಟಾಪ್ ಮಾಡಿ ಮತ್ತು ನಾವು CPRನ ಮಾಡಿದಾಗ ಆ ಪೇಷಂಟ್ನ ಸರ್ವೈವಲ್ ರೇಟನ್ನು ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ಕೇರಳ ಸರ್ಕಾರ ಇವಾಗ ಆ ಥರ AED ಮಿಷಿನ್ಸನ್ನು
ಎಲ್ಲ ಜಿಮ್ಗಳಲ್ಲೂ ಇಡಬೇಕು ಅಂತೇಳಿ ಮ್ಯಾಂಡೇಟ್ ಮಾಡಿದೆ. ಮೇ ಬಿ ಡೌನ್ ದ ಲೈನ್ ಹೋಗ್ತಾ ಹೋಗ್ತಾ ನಮ್ಮ ರಾಜ್ಯದಲ್ಲೂ ಕೂಡ ಆ ರೀತಿಯ ರೂಲ್ಸ್ ಬರಬಹುದು. ಸೊ ಅದು ರೂಲ್ಸ್ ಬರಲಿ ಬರ್ದಲೇ ಇರಲಿ, ಎಲ್ಲ ಜಿಮ್ಗಳಲ್ಲೂ ಒಂದು AED ಮಿಷನನ್ನು ನೀವು ಇಟ್ಕೊಂಡಿದ್ರಿ ಅಂತಂದರೆ ಜಿಮ್ ಮಾಡುವಾಗ ಇಂಟೆನ್ಸಿಟಿ ವರ್ಕೌಟ್ಸನ್ನು ಮಾಡುವಾಗ ಯಾರಿಗಾದ್ರೂ ಕಾರ್ಡಿಯಾಕ್ ಅರೆಸ್ಟ್ ಆಗಿ ನಿಮ್ಮ ಮುಂದೆ ಬಿದ್ದಿದ್ರು ಅಂತಂದರೆ, ಹೃದಯ ಸ್ತಂಭನ ಆಯಿತು ಅಂತಂದರೆ CPR ಜೊತೆಗೆ ನೀವೇನಾದರೂ AEDಯನ್ನು ಉಪಯೋಗಿಸಿದ್ದೇ ಆಗದಲ್ಲಿ ಆ ಪೇಷಂಟನ್ನು ನಾವು ಉಳಿಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಐ ಕೈಂಡ್ಲಿ ರಿಕ್ವೆಸ್ಟಿಂಗ್ ಯು, ಸೊ ಇಯರ್ ಆಫ್ಟರ್ ಅಟ್ಲೀಸ್ಟ್ ಜಿಮ್ಗಳಲ್ಲಿ ನೀವು AEDಯನ್ನು ಇಟ್ಕೊಂಡ್ರಿ ಅಂತಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ ದಟ್ ಯಾರಿಗಾದ್ರೂ ಅರೆಸ್ಟ್ ಆಯಿತು ಅಂತಂದರೆ ನೀವು ಆರಾಮಾಗಿ ಅವರನ್ನು ಸರ್ವೈವ್ ಮಾಡ್ಬೋದು. ನಾವು ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆ ಅದು ಜಸ್ಟು ಮಾಹಿತಿಯನ್ನು ಕೊಡ್ತಕ್ಕಂಥ ವಿಡಿಯೋಗಳಷ್ಟೇ ಆಗಿದೆ. ಸೊ ನಿಮಗೇನಾದರೂ ಅದ್ರ ಬಗ್ಗೆ ಪ್ರಾಪರ್ ತಿಳ್ಕೋಬೇಕು ಅಂತಂದರೆ, CPR ಟ್ರೈನಿಂಗ್ ಆಗಬೇಕು ಅಂತ ಅಂದರೆ, ನೀವೇನಾದರೂ ಜಿಮ್ ಟ್ರೈನರ್ಸ್ ಆಗಿದ್ದು ಅಥವಾ ನೀವು ಜಿಮ್ ನಡೆಸೋರಾಗಿದ್ದು ನಿಮಗೇನಾದರೂ CPR ಟ್ರೈನಿಂಗ್ ಬೇಕು ಅಥವಾ ಪ್ರಾಪರ್ ಫಸ್ಟ್ ಏಡ್ ಸ್ಕಿಲ್ಸ್ ತಿಳ್ಕೋಬೇಕು ಅಂತ ಅಂದರೆ, ನಾವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿದ್ದೀವಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಿಮ್ಮನ್ನು ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಟ್ರೈನಿಂಗನ್ನು ಅಟೆಂಡ್ ಮಾಡಿ ಸರ್ಟಿಫಿಕೇಷನನ್ನು ತೊಗೋಬೋದು. ಅದೇ ರೀತಿ ನೀವೇನಾದರೂ ನಿಮ್ಮ ಜಿಮ್ಗಳಲ್ಲಿ AED ಮಿಷನನ್ನು ಇಡಬೇಕು ಅಂತ ಅನ್ಕೋತಿದ್ದೀರಾ ಅಂತಂದರೆ, ಆಟೋಮೆಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ಸನ್ನು ನಿಮ್ಮ ಜಿಮ್ಗಳಲ್ಲಿ ಅಥವಾ ನಿಮ್ಮ ವರ್ಕ್ ಪ್ಲೇಸ್ಗಳಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಅಂತಂದರೆ ಅದನ್ನು ನಮ್ಮ ವಿಮೆಡೋ ಸ್ಟೋರಿಂದ ಪ್ರೊವೈಡ್ ಮಾಡ್ತೀವಿ. AEDs ಬೇಕು ಅಂತಂದರೆ ನೀವು ಎಗೈನ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕನ್ನು ಹಾಕಿದ್ದೀವಿ. ಆ ಲಿಂಕನ್ನು ಕ್ಲಿಕ್ ಮಾಡೋ ಮುಖಾಂತರ ನೀವು AEDsಗೆ ನಮ್ಮ ವಿಮೆಡೋ ಸ್ಟೋರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ನಾವು ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಸರಿಯಾದ ಮಾಹಿತಿಯನ್ನು ಆಡು ಭಾಷೆಯಲ್ಲಿ ಜನಗಳ ಸಾಮಾನ್ಯರಿಗೆ ತಿಳಿಸಿ ಅರ್ಥ ಮಾಡಿಸಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ಈ ಜೀವ ಉಳಿಸ್ತಕ್ಕಂಥ ಅಭಿಯಾನದಲ್ಲಿ ನಿಮ್ಮೆಲ್ಲರನ್ನೂ ನಮ್ಮ ಜೊತೆ ಕರ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಆದ್ದರಿಂದ ನಮ್ಮ ವಿಡಿಯೋ ನೀವು ನೋಡಿದ ಮೇಲೆ ನಿಮಗೆ ಅದು ಉಪಯುಕ್ತ ಆಗಿದೆ ಅಂತ ಅನ್ಸಿದ್ರೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಸಿದ್ರೆ, ಇದರಿಂದ ಖಂಡಿತವಾಗ್ಲೂ ಒಂದು ಅಮೂಲ್ಯವಾದ ಜೀವವನ್ನು ಉಳಿಸ್ಬೋದು ಅಂತ ನಿಮಗೆ ಅನ್ಸಿದ್ರೆ ದಯಮಾಡಿ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ನೋಡೋಕ್ಕೆ ಹೇಳಿ. ಸೊ ನಮ್ಮ ವಿಮೆಡೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಈ ಥರ ಅಪ್ಡೇಟೆಡ್ ಬೇರೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನೋಡಿ ಅಂತೇಳಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.